ಟಗರು ಹಾಗೂ ದಳಪತಿ ಮಧ್ಯೆ ಟ್ವೀಟ್ ವಾರ್ ಶುರುವಾಗಿದೆ. ಸಿದ್ದು ದಲಿತ ಸಿಎಂ ದಾಳ ಉಳಿಸಿದ್ದಾರೆ. ಟಗರು ಹಾಗೂ ದಳಪತಿ ಮಧ್ಯೆ ಟ್ವೀಟ್ ವಾರ್ ಶುರುವಾಗಿದೆ. ಸಿದ್ದು ದಲಿತ ಸಿಎಂ ದಾಳ ಉಳಿಸಿದ್ದಾರೆ. ಪಟ್ಟದಾಟಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕುರ್ಚಿ ಫೈಟ್ ಬಗ್ಗೆ ಮತ್ತೊಂದು ತಿರುವು ಕೊಟ್ಟ ಸಿಎಂ. ಕಾಂಗ್ರೆಸ್ನಿಂದ ಮಾತ್ರ ದಲಿತ ಸಿಎಂ ಮಾಡಲು ಸಾಧ್ಯವಿದೆ. ದಲಿತ ಸಿಎಂ ಅಸ್ತ್ರ ಉಪಯೋಗಿಸಿದ ಅಹಿಂದ ನಾಯಕ. ಜಾತಿ ಎಳೆದು ತರೋದು ಸರಿಯಲ್ಲ ಎಂದು ಎಚ್.ಡಿ. ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಕೌಂಟರ್ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಬಿಜೆಪಿ ಜೆಡಿಎಸ್ ನಾಯಕರನ್ನು ಕುಟುಕುತ್ತಲೇ ಟ್ವೀಟ್ ಮಾಡಿದ್ದಾರೆ. ಸಿದ್ದು ಟ್ವೀಟ್ಗೆ ಮತ್ತೆ ತಿರುಗೇಟು ಕೊಟ್ಟ ಕುಮಾರಸ್ವಾಮಿ. ಸಿಎಂ ಅಸ್ತ್ರಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಟಗರು ಹಾಗೂ ದಳಪತಿ ಮಧ್ಯೆ ಇದೀಗ ಟ್ವೀಟ್ ವಾರ್ ಶುರುವಾಗ್ತಾ ಇದೆ. ದಲಿತ ಒಂದು ಸಿಎಂ ಆಗ್ಲಿಕ್ಕೆ ಕಾಂಗ್ರೆಸ್ನಿಂದಲೇ ಸಾಧ್ಯ. ದಲಿತರನ್ನ ಒಂದು ಸಿಎಂ ಮಾಡೋದಕ್ಕೆ ಒಂದು ಕಾಂಗ್ರೆಸ್ ಇದರಲ್ಲೇ ಒಂದು ಸಾಧ್ಯವಾಗುತ್ತೆ, ಬೇರೆ ಯಾವ ಪಕ್ಷದಿಂದ ಸಾಧ್ಯವಾಗಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯರು ಒಂದು ಟ್ವೀಟ್ ಮಾಡಿದ್ದಾರೆ. ಅದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಹಾಗಾದ್ರೆ ಕುರ್ಚಿ ಫೈಟ್ ಬಗ್ಗೆ ಮತ್ತೊಂದು ತಿರುವು ಕೊಟ್ರ ಸಿಎಂ ಸಿದ್ದರಾಮಯ್ಯನವರು. ಕಾಂಗ್ರೆಸ್ನಿಂದ ಮಾತ್ರ ದಲಿತ ಸಿಎಂ ಮಾಡಲು ಸಾಧ್ಯ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ದಲಿತ ಸಿಎಂ ಅಸ್ತ್ರ ಉಪಯೋಗಿಸಿದ ಅಹಿಂದ ನಾಯಕ. ಜಾತಿ ಎಳೆದು ತರುವುದು ಸರಿಯಲ್ಲ ಎಂದು ಎಚ್.ಡಿ. ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರನ್ನು ಕುಟುಕುತ್ತಲೇ ಟ್ವೀಟ್ ಮಾಡಿದ್ದಾರೆ. ಸಿದ್ದು ಟ್ವೀಟ್ಗೆ ಮತ್ತೆ ತಿರುಗೇಟು ಕೊಟ್ಟ ಕುಮಾರಸ್ವಾಮಿ ಅವರು. ಏನಂದ್ರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರಿಗೆ ಜಾಸ್ತಿ ಸ್ಥಾನಮಾನ ಇದೆ, ದಲಿತರಿಗೆ ಒಂದು ಆದ್ಯತೆ ಇದೆ. ಇಲ್ಲಿ ಕೊಡ್ತಕ್ಕಂಥ ಈ ಒಂದು ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಟ್ವೀಟಲ್ಲಿ ಏನಿದೆ ಅಂದರೆ, ದಲಿತರನ್ನ ಸಿಎಂ ಮಾಡೋದು ಕಾಂಗ್ರೆಸ್ನಿಂದಲೇ ಸಾಧ್ಯ, ಬೇರೆ ಯಾವ ಪಕ್ಷದಿಂದಲೂ ಸಾಧ್ಯ ಅಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಹೇಳಿಕೆನ ಇದು ಮಾಡಿದ್ದು. ಇದಕ್ಕೆ ತಿರುಗೇಟಾಗಿ ಕುಮಾರಸ್ವಾಮಿ ಅವರು ಏನಂತ ಹೇಳಿದ್ದಾರೆ ಅಂದರೆ, ನೀವು ದಲಿತ ಅಸ್ತ್ರವನ್ನ ಬಳಸಬೇಡಿ, ನಿಮ್ಮ ಒಂದು ರಾಜಕೀಯದಲ್ಲಿ ದಲಿತರನ್ನ ಇಟ್ಕೊಂಡು ಮುಂದೆ ಬರೋದು ಬೇಡ ಅಂತೇಳಿ ಕುಮಾರಸ್ವಾಮಿ ಅವರು ಪ್ರತಿಯಾಗಿ ಟ್ವೀಟ್ ಮಾಡಿದ್ದಾರೆ.